ಫಿರಂಗಿ ನನ್ನ ಜೊತೆ ಹೋಗ್ತಾನೆ. ಅದು ಹೇಗೆ ನಿನ್ ಜೊತೆ ಹೋಗ್ತಾನೆ? ನಾನು ಹೊಡೆದೆ, ನಾನು ತಗೊಂಡು ಹೋಗ್ತೀನಿ. ಹೌದಾ? ಇದೇ ವಿಷಯ. ಈಗ ಹೇಳ್ತೀನಿ. ಇಲ್ಲ, ಇವನನ್ನ ನಾನೇ ತಗೊಂಡು ಹೋಗ್ತೀನಿ. ಬಿಟ್ಟು ಬಿಡಪ್ಪ ಇವ್ನನ್ನು. ನಾನು ಇವ್ನನ್ನ ಯಾರಿಗೂ ಕರ್ಕೊಂಡು ಹೋಗಕ್ಕೆ ಬಿಡಲ್ಲ. ಫಿರಂಗಿ ನಮ್ ಜೊತೆಗೆ ಬಂದಿದ್ದ, ನಮ್ ಜೊತೆಗೆ ವಾಪಸ್ ಬರ್ತಾನೆ. ಇಲ್ಲ, ಇವನನ್ನ ನಾನೇ. ಫಿರಂಗಿ ಹೊರಟೋದು ಅಂತಂದ್ರೆ ನಾಟಕ ಹೇಗಾಗೋದು? ಕೇಳಪ್ಪ, ನೀನು ಫಿರಂಗಿ ಆಗು. ನಾನು ಇನ್ನೂ ಸ್ವಲ್ಪ ಬಜ್ಜಿ ತಕೊಂಡ್ಬರ್ತೀನಿ. ಕಾಲು ಎಳಿ. ಆಯ್, ನನ್ನ ಕಾಲು ಎಳಿಯಪ್ಪ. ಅರೆ, ಇದನ್ನಲ್ಲ, ಈ ಕಾಲನಲ್ಲ, ಮತ್ತೊಂದು ಕಾಲನ್ನ ಎಳಿ. ಅಪ್ಪನ ಆಣೆ, ಈ ಬಾರಿ ಸರಿಯಾದ ಕಾಲನ್ನ ಎಳ್ದಿಲ್ಲ ಅಂದ್ರೆ ಉಲ್ಟಾ ಕಾಲು ಕೊಡ್ತೀನಿ. ಯಾರಾದ್ರೂ ಬರೋ ಮುಂಚೆ ಇವನನ್ನ ಎತ್ಕೊಂಡು ಹೋಗೋಣ. ಅರೆ, ಚಿಕ್ಕಪ್ಪನನ್ನ ಯಾಕೆ ಬೀಳಿಸ್ತಿದ್ದೀರಿ? ಬೀಳಿಸ್ತಾ ಇಲ್ಲ, ಎತ್ಕೊಳ್ತಾ ಇದ್ದೀವಿ. ಹೌದಾ? ಇವ್ರು ಮಲಗಿದಾರಾ? ಇಲ್ಲ, ಮೂರ್ಛೆ ತಪ್ಪಿದ್ದಾರೆ. ಇವರನ್ನ ಡಾಕ್ಟರ್ ಬಳಿಗೆ ಕರ್ಕೊಂಡು ಹೋಗ್ತಿದ್ದೀವಿ. ಆದ್ರೆ ಡಾಕ್ಟರ್ ಅಂತ ಇವರ ಮಗನೇ ಅಲ್ವಾ? ಆದ್ರೆ ಅವರು ಡ್ಯಾನ್ಸ್ ಮಾಡ್ತಿದಾರಲ್ಲ. ಇವರು ಮೂರ್ಛೆ ತಪ್ಪೋ ಮುಂಚೆ ಹೇಳಿದ್ರು ಅವರಿಗೆ ಹೇಳ್ಬೇಡಿ ಅಂತ. ಎಚ್ಚರ ತಪ್ಪಿದ ಮೇಲೆ ಕೂಡ ಹೇಳಿದ್ದೆ. ಓಹೋ, ಆಗ ಪ್ರಜ್ಞೆ ತಪ್ಪಿದ ನಂತರನೂ ಹೇಳ್ತಾರೆ ಅಂದ್ರೆ ಬಹಳ ಸೀರಿಯಸ್ ಇರ್ಬೇಕು. ನಾನು ಸಹಾಯ ಮಾಡ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅಡ್ಡೆಗೆ. ಬಸ್ ಅಡ್ಡಕ್ಕೆ. ಅಲ್ಲಿಂದ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇದು ಮಾನವೀಯತೆಯ ಕಾರ್ಯ. ನೀನ್ ನಮ್ಗೆ ಸಹಾಯ ಮಾಡು, ದೇವರು ನಿನಗೆ ಸಹಾಯ ಮಾಡ್ತಾರೆ. ನಿನ್ನ ಈ ಉಪಕಾರವನ್ನ ಯಾವತ್ತೂ ಮರೆಯಲ್ಲ ನಾನು. ಬೆಳಿಗ್ಗೆ ಬೆಳಿಗ್ಗೆ ಹನಿ ಎಲ್ಲಿ ಕಾಣೆ ಅದ? ನನಗಂತೂ ರಾತ್ರಿ ಪಾರ್ಟಿ ನಂತರನೇ ಕಾಣಿಸ್ತಾ ಇಲ್ಲ. ಎಲಿವನಿ, ನನ್ನ ಚಿಕ್ಕಪ್ಪನನ್ನು ಎಲ್ಲಾದ್ರೂ ನೋಡಿದೀರಾ? ಇಲ್ಲ, ಅವರು ಕೂಡ ಕಾಣಿಸ್ತಿಲ್ಲ. ಅವರು ಅಂದ್ರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಹನಿ, ನೋಡು ನೋಡು, ಏನು ಬರ್ತಿದ್ದಾರೆ ಅಂತ. ಕೇಳಿ ಹಳ್ಳಿಯವರೇ, ಬಾಲು ಮತ್ತು ನಿಮ್ಮ ಗೆಳೆಯ ನಮ್ಮ ವಶದಲ್ಲಿದ್ದಾರೆ. ನೀವು ಅವ್ರನ್ನ ವಾಪಸ್ ಬಯಸ್ತಾ ಇದ್ರೆ ಎಲ್ಲಾ ಪಟ್ಟಣದವ್ರನ್ನ ಅಡ್ಡಕ್ಕೆ ಕಳಿಸಿ. ಫಿರಂಗಿ, ಹನಿ ಮತ್ತು ಚಿಕ್ಕಪ್ಪ ಕಿಡ್ನಾಪ್ ಆಗಿದಾರಾ? ಅದಕ್ಕೆ ಕಾಣಿಸ್ತಿರ್ಲಿಲ್ಲ. ಅಮ್ಮ ಜೋಗಳ ಹಾಡಿ ಮಕ್ಕಳನ್ನ ಮಲಗಿಸಿದ್ರೆ, ಈರುಳ್ಳಿ ತುಂಡು ಮಾಡಿ ಅಳಿಸಿದ್ರೆ, ಬಹಳ ಕಷ್ಟದಿಂದ ನಾವು ಇವ್ರನ್ನ ಕರೆಸಿದ್ರೆ, ಫಿರಂಗಿ ನಮ್ಮನ್ನು ತನ್ನ ತಾಣಕ್ಕೆ ಕರೆಸಿದ್ನಲ್ಲ. ನಾವೆಲ್ಲರೂ ಹೋಗಲೇಬೇಕಲ್ಲ. ನೀವು ನಮ್ಮ ಅತಿಥಿ, ನೀವು ಹೋಗಬೇಕಾಗಿಲ್ಲ. ನೋಡಿ, ಅವರಿಬ್ಬರ ಜೀವ ಅಪಾಯದಲ್ಲಿದೆ. ನಾವು ಡಕೈತರ ಷರತ್ತನ್ನ ಒಪ್ಪಬೇಕು. ಇಲ್ಲ, ಇಲ್ಲ, ಗಾಬರಿ ಆಗ್ಬೇಡಿ. ಅವರು ನಮ್ಮನ್ನಲ್ಲ, ತಮ್ಮ ಸರ್ವನಾಶವನ್ನ ಕರೆಸಿದ್ದಾರೆ. ಎನಿ ಡೌಟ್? ಹಾಗಾದ್ರೆ ನಾವೆಲ್ಲರೂ ಜೊತೆ ಬರ್ತೇವೆ. ಹಾ, ಇವತ್ತು ಫಿರಂಗಿ ಆಟವನ್ನ ನಿಲ್ಲಿಸೇ ಬಿಡ್ತೀವಿ. ಎಲ್ರು ಹೇಳೋದು ಸರಿ. ನೀವು ಒಬ್ಬೊಬ್ಬರೇ ಹೋಗೋದು ಸರಿಯಲ್ಲ. ನಾವು ಜೊತೆಗೆ ಬರ್ತೀವಿ. ಸರಿ, ಬನ್ನಿ ಗೆಳೆಯರೇ. ವಾಟ್ ಈಸ್? ಹೂ ಈಸ್? ಸೇವ್ ಮೀ, ಸೇವ್ ವಾಟರ್, ಸೇವ್ ಟೈಗರ್. ನೇಮ್ ಹನೀಸ್. ಟಾಕ್ ಇನ್ ಇಂಗ್ಲಿಷ್, ವಾಕ್ ಇನ್ ಇಂಗ್ಲಿಷ್. ಇವರಿಬ್ರು ಏನ್ ಹೇಳಿದ್ರು ಗೊತ್ತಿಲ್ಲ. ಇಬ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಿದ್ದಾರೆ. ಅರೆ ನಿಲ್ಲಿ, ಈ ಇಂಗ್ಲಿಷ್ ಅಲ್ಲಿ ಮಾತಾಡ್ಲಿಕ್ಕೆ ಬಹಳ ಮಜಾ ಬರ್ತಿದೆ. ಅರೆ, ಯಾರಾದ್ರೂ ಕಾಪಾಡಿ, ತಲೆ ತಿಂತಿದ್ದಾನೆ ಇವನು. ಡೋಂಟ್ ವಾಂಟ್, ಕೀಪ್ ಯುವರ್ ವರ್ಕ್ ವಿತ್ ಯು ಪ್ಲೀಸ್. ಕೀಪ್ ಯುವರ್ ವರ್ಕ್ ವಿತ್ ವರ್ಕ್. ಕೆಲಸದ ಮೇಲೆ ಗಮನ ಇಡ್ಕೋ. ಚೆನ್ನಾಗಿದೆ. ಓ, ವರ್ಕ್ ನೋಟಿಸ್ ವಿತ್ ಮೀ ಟಾಕ್ ಟು. ನನ್ನ ಹತ್ರ ಮಾತಾಡು. ಅರೆ ವಾರಂ, ಬರಂಗಿ, ಇವನು ಹನಿ ನಿನ್ನನ್ನು ಬೇರಂಗಿ, ನಾರಂಗಿ, ಸತರಂಗಿ ಎಲ್ಲ ಮಾಡ್ಬಿಡ್ತಾನೆ. ನಿನ್ನ ಮೆದುಳಿನ ಕೆಸರಲ್ಲಿ ಕಮಲದ ಹೂ ಅರಳಿಸ್ತಾನೆ. ನಿನಗೆ ಒಳ್ಳೇದಾಗ್ಬೇಕು ಅಂದ್ರೆ ನಮ್ಮನ್ನ ಬಿಟ್ಟು ಬಿಡು. ಅಟ್ಯಾಕ್. ನಿನ್ನೆ ಇಚ್ಛೆಯಿಂದಲೇ ಇಲ್ಲಿಗೆ ಬಂದಿದ್ದಿ.
ಆದ್ರೆ ಅಪ್ಪನ ಆಣೆ ಇಲ್ಲಿಂದ ನೇರ ಆಸ್ಪತ್ರೆಗೆ ಹೋಗ್ತಿ. ಇದು ಬೇಲನ್ನ ಆಣೆ. ಸಂಡು ಏನ್ ಹೇಳ್ದೆ? ಸಂಡು ಅಂದ್ರೆ ಏನಾದ್ರೂ ಮಾಡು. ಅರೆ ಇಲ್ಲಿ ನೋಡಿ, ಎಲ್ರೂ ಚಪಾತಿ ತಿಂದ್ರೆ ಇವನು ಲಟ್ಟಣಿಗೆ ತಿಂತಾನೆ. ಇದನ್ ತುಂಡ್ ಮಾಡಕ್ಕಾಗಲ್ಲ. ಇದನ್ನ ಹ್ಮ್ ಎಸೆ. ಅರೆ ಇವನನ್ನ ಯಾರಾದ್ರೂ ನೋಡಿ, ಇವನು ಪ್ರಜ್ಞೆ ತಪ್ಪಿದ. ಅದ್ಭುತವಾಗಿದೆ. ನಾನು ಬೀಳ್ತಾ ಬೀಳ್ತಾ 4 ಜನರನ್ನು ಬೀಳಿಸಿದೆ. ಧೈರ್ಯ ಇದ್ರೆ ಕೈಯಲ್ಲಿ ಹೋರಾಡು. ನಾವು ಮನೋಹರಿದ್ದೇವೆ. ಹಿಮ್ಮತ್ತು ನಮ್ಗೆ ಹೀಗಿದೆ. ಹಾಯ್, ಐ ಆಮ್ ಹಿಮ್ಮತ್. Leave me. Take money. ನಮ್ಗೆ ಬೇಡ. Crore rupees take. ಇವತ್ತು ನಿನಗೆ ಕೋಟಿ ಚಪ್ಪಲ್ ಹೊಡಿತೀವಿ. ಬಂಧಿಸಿ ಎಲ್ರನು. ತಲೆಯಿಂದ ಕಾಲಿನವರೆಗೆ ಕೋಳು ಹಾಕಿದ್ದಾರೆ. ಈ ಬೇಲನ್ ಈ ಕೋಳುಗಳನ್ನ ಮುರಿದು ಹಾಕ್ತಾಳೆ. ಸುಮ್ಮನಿರು, ಇನ್ನು ಜೈಲ್ಗೆ ಹೋಗಿ ಮಾಡು ನಿನ್ನ ಆಕ್ಟಿಂಗ್. Back I will be. ತಲೆ ಕೆಟ್ಟಿಡಿಸ್ತೋ ಇವರ ಇಂಗ್ಲಿಷ್. ಇಷ್ಟೊಂದು ಇಂಗ್ಲಿಷ್ ಕಲ್ತಿದ್ದೀವಿ. ಬ್ಯಾಕ್ ಅಂದ್ರೆ ಇವರು ಹಿಂದೆ ಇದ್ದಾರೆ ಅಂತ. ಇವರು ಮುಂದೆ ಹೋಗಲು ಬಿಡಿ. Coming I will soon. ನಮ್ಮ ಸರ್ಕಾರ ಇವರು. ನಿಮ್ಮೆಲ್ಲರ ಸಹಾಯದಿಂದ ಇಷ್ಟು ದೊಡ್ಡ ತಂಡವನ್ನ ಹಿಡಿದು ಬಿಟ್ವಿ. ಪ್ರಮೋಷನ್ ಸಿಗುತ್ತೆ. ಥ್ಯಾಂಕ್ ಯು. ನಿನ್ನ ಪ್ರಮೋಷನ್ ಬಗ್ಗೆ ತಿಳಿದಿಲ್ಲ, ಆದ್ರೆ ನಮಗೆ ಫಿರಂಗಿಯ ಆತಂಕದಿಂದ ಮುಕ್ತಿ ಸಿಕ್ಕಿದೆ. ಮತ್ತೆ ಇದೆಲ್ಲ ಇವರಿಂದಾಗಿ ಆಗಿದ್ದು. ನಾನು ಹೇಳಿದ್ದೆ ಹೀಗೆ ಆಗತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೈಜ್ ನೋಡಿ ಕನ್ಫ್ಯೂಸ್ ಆಗ್ಬೇಡಿ ಅಂತ. ಎನಿ ಡೌಟ್? ರೈಟ್ ಅಂದ್ರೆ ಸರಿ ಇದೆ. ಹನಿ ವಾಟ್ ಈಸ್? ಫಿರಂಗಿಂದಂತೂ ಬಿಡುಗಡೆ ಸಿಕ್ಕಿತು, ಆದ್ರೆ ಫಿರಂಗಿಯ ಇಂಗ್ಲಿಷಿಂದ ಬಿಡುಗಡೆ ಸಿಕ್ಲಿಲ್ಲಲ್ವಾ? ಅಲ್ವಾ? ಇಲ್ಲೇ ಸೆಟ್ಲ್ ಆಗುವಂತ ಮನಸ್ಸಿದ್ಯಾ? ಬನ್ನಿ ಊರಿಗೆ ಹೋಗೋಣ. ಎಲೆವನ್ರು, ಕೆರೆಗೆ ಹೊಸ ಬೋಟ್ ಬಂದಿದೆ. ಮಗು ಮೆಟ್ಟಲಿಂದ ಬಿದ್ದು ಏಟಾಗಿದೆ. ನಿಮ್ಮಿಂದಾಗಿ ನಮ್ಮ ಊರಲ್ಲಿ ಶಾಂತಿ ಪಾಠವಾಗಿದೆ.
ಎಲೆವನ್ನಿ ಚಮಚದಿಂದ ಮಡಕೆಯಲ್ಲಿ ನೀರು ತುಂಬುವುದನ್ನ ಕಲಿತ್ರೆ, ಏಣಿಲ್ಲದೆ ಗೋಡೆ ಹತ್ತೋದನ್ನ ಕಲಿತ್ರೆ, ಮಣ್ಣಿಲ್ಲದೆ ಮೂರ್ತಿ ಮಾಡೋದನ್ನ ಕಲಿತ್ರೆ, ಡಕಾಯಿತರ ಜೊತೆ ಹೋರಾಡೋದನ್ನು ಕಲಿತ್ರೆ, ಹಾಗಾಗಿ ನಾವು ಹಿಂದಿರುಗೋದಕ್ಕೆ ಸಮಯವೂ ಬಂದಿದೆ. ಇವನಂತೂ ಹೋದ, ಆದ್ರೆ ಬೇರೆ ಯಾರಾದ್ರೂ ಇನ್ನೊಬ್ಬ ಡಾಕು ಬಂದ್ರೆ ನಾವು ನಿಮ್ಗೆ ಹೋರಾಡೋದಕ್ಕೆ ಕಲಿಸಿದೀವಿ ಅಲ್ವಾ, ನೀವು ಅಕ್ಕಪಕ್ಕದ ಗ್ರಾಮದವರಿಗೆ ಹೋರಾಡೋದಕ್ಕೆ ಕಲಿಸಿ. ಮತ್ತೆ ಯಾರಾದ್ರೂ ದರೋಡೆಕೋರು ಬಂದ್ರೆ ಫಿರಂಗಿ ಹಾಗೆ ಓಡ್ದು ಓಡಿಸಿ. ನೀರಿಲ್ಲದೆ ಹರಿತಾ ಇದೆ, ನೋವಿದೆ, ಸಹಿಸ್ಕೊಳ್ತಿದ್ದೀವಿ. ಮತ್ತೆ ಇವ್ರು ಹೇಳೋದು ಸರಿಯಾಗಿ ಇದೆ. ಮತ್ತೆಲ್ಲಾದ್ರೂ ನಮ್ಮ ಅಗತ್ಯತೆ ಬಂದ್ರೆ ನಾವು ವಾಪಸ್ ಬರ್ತೀವಿ. ಸರಿ, ಈಗ ಒಪ್ಪಿಗೆ ಕೊಡಿ. ಬಾಯ್ ಬಾಯ್ ಬಾಯ್.